ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಗು ಲಾಗ್. ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಅದಕ್ಕೂ ಮೊದಲು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಕಾಯಿ ಹೋಳಿಗೆ ಅಥವಾ ಕಾಯಿ ಒಬ್ಬಟ್ಟು ಸ್ವೀಟ್ ಮಾಡ್ತಾಯಿದ್ದೀನಿ. ಬನ್ನಿ ಅದನ್ನು ಮಾಡೋದು ಹೇಗೆ ಅನ್ನೋದನ್ನ ನೋಡ್ಕೊಳ್ಳೋಣ. ಮೊದಲು ಒಂದು ಕಪ್ಪು ಚಿರೋಟಿ ರವೆ, ಒಂದು ಮುಕ್ಕಾಲು ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಇದನ್ನು ಮೈದಾ ಹಿಟ್ಟು ಮಿದ್ದಿಟ್ಟರೆ ಅದು ನಾವು ಕಾಯಿ ಒಬ್ಬಟ್ಟಿಂದು ಹೂರಣ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ನೆನ್ಕೊಳ್ಳಿ ಅಂತ ಫಸ್ಟು ಕಲಸಿಟ್ಕೋಬೇಕು. ನೋಡಿ, ನೀರು ಹಾಕಿ ಸ್ವಲ್ಪ ಕಲಸಿ ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಚೆನ್ನಾಗೆ ಇದು ಚಿರೋಟಿ ರವೆ ಆಗಿರೋದ್ರಿಂದ ಚೆನ್ನಾಗೆ ನಾದಿ ಇಡಬೇಕು. ಒಂದು ಅರ್ಧ ಮುಕ್ಕಾಲು ಗಂಟೆ ಚೆನ್ನಾಗಿ ಕಲಸಿ ಇಟ್ಟರೆ ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿ ಇಟ್ಟರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ ಅದು. ನಾನಿಲ್ಲಿ ಒಂದು ದೊಡ್ಡ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಸೈಜ್ದು. ನೋಡಿ, ಅದನ್ನು ಫಸ್ಟು ಈ ಥರ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಈ ಥರ ರುಬ್ಕೊಂಡಿದ್ದಾದಮೇಲೆ ನಾನು ಒಂದು ಸ್ವಲ್ಪ ದೊಡ್ಡ ಸೈಜಿನ ಒಂದು ತೆಂಗಿನಕಾಯಿ ಆಗಿದ್ದರಿಂದ ನೋಡಿ, ಇದೊಂದು ಕಪ್ಪು ಅಷ್ಟು ಬೆಲ್ಲ ತೊಗೋತಾ ಇದ್ದೀನಿ. ಅದು ಬೆಲ್ಲ ಕರಗೋಷ್ಟು ನೀರು ಹಾಕ್ಕೋಬೇಕು. ಅದು ಬೆಲ್ಲ ಎಲ್ಲ ನೀಟಾಗಿ ಕರಗಿ ಸ್ವಲ್ಪ ಪಾಕ ಬರೋ ಥರ ಪಾಕ ಬೇಯಿಸ್ಕೊಳ್ಳೋಣ. ಇದು ಪಾಕ ತೆಗೆದು ಅದನ್ನು ಚೆನ್ನಾಗಿ ಬೇಯಿಸಿ ಇದು ಮಾಡಿ ಇಟ್ಕೊಂಡ್ರೆ ಒಂದು ವಾರಂಗಟ್ಲೆ ಇಟ್ಕೊಂಡ್ರು, ಒಂದು ವಾರದ ತನಕ ಇಟ್ಕೊಂಡ್ರೂ ಏನೂ ಆಗೋದಿಲ್ಲ, ಏನದು ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಬೆಲ್ಲದ ಪಾಕ ಬಂದಮೇಲೆ ನೋಡಿ, ಅದು ಪಾಕದ ಥರ ಬರುತ್ತೆ. ಅದು ಬೆಲ್ಲ ಬೆಂದಮೇಲೆ ನಾವು ಈ ಥರ ರುಬ್ಬಿಟ್ಕೊಂಡಿದ್ದನ್ನ ತೆಂಗಿನಕಾಯಿನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅದರಲ್ಲಿ ನೀರಿನ ಅಂಶ ಎಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಬೇಯ್ಕೊಂಡ್ಮೇಲೆ ಅದು ನೀರಿನ ಅಂಶ ಎಲ್ಲ ಡ್ರೈ ಆಗುತ್ತೆ. ಅದು ನೀರಿನ ಅಂಶ ಡ್ರೈ ಆಗಲಿಲ್ಲ, ಇದಾಗಲಿಲ್ಲ ಅಂದರೆ ಅದು ಒಬ್ಬಟ್ಟು ಚೆನ್ನಾಗಿ ಬರೋದಿಲ್ಲ. ಈ ಥರ ಎಲ್ಲ ಡ್ರೈ ಆದಮೇಲೆ ಕೊನೆಯಲ್ಲಿ ಏಲಕ್ಕಿ ಕಾಯಿ ಪುಡಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಅರ್ಧ ಮುಕ್ಕಾಲು ಗಂಟೆ ಇಟ್ಟರೆ ಅದು ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ಇಲ್ಲ ನಾವು ಅವತ್ತು ಬಿಟ್ಟು ಮಾರನೇ ದಿವಸ ಮಾಡ್ಕೊಂಡ್ರೂ ಆಗುತ್ತೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಇಟ್ಟರೆ ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ನೋಡಿ, ಈ ಥರ ನಮಗೆ ಯಾವ ಸೈಜ್ ಬೇಕು ನೋಡಿ, ಈ ಸೈಜ್ಗೆ ಉಂಡೆ ಮಾಡ್ಕೊಂಡು ಇಟ್ಕೊಂಡು ಹಾಕೋಬೇಕು ಈ ಥರ ಉಂಡೆಗಳನ್ನ. ಇದು ಆಗಲೇ ಮೈದಾ ಕಲಸಿಟ್ಟಿದ್ವಲ್ಲ, ಚಿರೋಟಿ ರವೆ ಮೈದಾ, ಅದನ್ನು ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೊಳ್ಳೋಣ. ಅದು ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅದು ನಾದಿದಷ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನಾವು ಅದನ್ನು ಹೂರಣ ಎಷ್ಟು ತೊಗೊಂಡಿದ್ವೋ, ಉಂಡೆ ಮಾಡ್ಕೊಂಡಿದ್ವಲ್ಲ, ಅದ್ರ ಅರ್ಧದಷ್ಟು ಈ ಮೈದಾ ತೊಗೊಂಡು ಈ ಥರ ಮಾಡ್ಕೊಂಡು ನೋಡಿ, ಈ ಥರ ಎಲ್ಲ ನೀಟಾಗಿ ಅದನ್ನು ಈ ಥರ ಮಾಡ್ಕೋಬೇಕು. ಅದು ಹೂರಣ ಕಾಣದೇ ಇರೋ ಥರ ನೀಟಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ಒಂದು ಕವರ್ ಮೇಲೆ ಎಲ್ಲ ಬಟರ್ ಪೇಪರು, ಒಬ್ಬಟ್ಟಿನ ತೊಟ್ಟದ್ದು ಕವರೇ ಬರುತ್ತಲ್ಲ, ಅದ್ರ ಮೇಲೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಈ ಥರ ನೋಡಿ, ಈ ಥರ ಹಿಂಗೆ ಈ ಥರ ಎಳ್ಕೋಬೇಕು. ಅದು ಎಲ್ಲಿ ದಪ್ಪ ಇರುತ್ತೋ ಅಲ್ಲಿ ಈ ಥರ ಹಿಂಗೆ ಸುತ್ತ ಹಿಂಗೆ ಎಳ್ಕೋಬೇಕು. ಈ ಥರ ಮೇಲ್ಗಡೆ ಇನ್ನೊಂದು ಕವರ್ ಹಾಕ್ಕೊಂಡು ಈ ಥರ ಎಳ್ಕೋಬೇಕು. ಅದು ತೆಳುವು ಕಾಯಿ ಒಬ್ಬಟ್ಟು ಅಂದರೆ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ಎಷ್ಟು ತೆಳುವು ಬರುತ್ತೋ ಅಷ್ಟು ಈ ಥರ ಎಳ್ಕೋಬೇಕು. ಅದನ್ನು ಎಳ್ಕೊಂಡು ನೋಡಿ, ಈಗ ಹಂಚು ಮೇಲೆ ಈ ಥರ ತೆಗ್ದು ಈ ಥರ ಹಾಕ್ಕೋಬೇಕು. ನೋಡಿ, ಬೆಂದಮೇಲೆ ಈ ಥರ ನೋಡಿ, ಈ ಥರ ಕಾಯಿ ಒಬ್ಬಟ್ಟು ಅಥವಾ ಕಾಯಿ ಹೋಳಿಗೆ ರೆಡಿ ಆಯ್ತದೆ. ಈ ಹಬ್ಬ ದೇವರು ಮಾಡಿದಾಗ ಸತ್ಯನಾರಾಯಣ ಪೂಜೆ ಆಗಲಿ ಇಲ್ಲ ವರಲಕ್ಷ್ಮಿ ಹಬ್ಬದಲ್ಲಿ ಕಳ್ಸಕ್ಕಿಟ್ಟಿರೋ ಕಾಯಿ ಆಗಲಿ ಸ್ವೀಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆವಾಗ ನಾವು ಈ ಥರ ಕಾಯಿ ಹೋಳಿಗೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್.
ಇದನ್ನು ಒಂದು 3ರಿಂದ 4 ದಿವಸ ಇಟ್ಕೋಬೋದು. ಅದು ಚೆನ್ನಾಗಿ ಪಾಕ ಎಲ್ಲ ಬೇಯಿಸಿರ್ತೀವಲ್ಲ, ಏನೂ ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಸ್ವೀಟು, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.